ಇದ್ರು ಸೆಕ್ರೆಟರಿಗೆ ನಮ್ಮೂರಲ್ಲಿ ಜಾಸ್ತಿ ಜನ ಆಕಾಂಕ್ಷಿಗಳಿದ್ದಾರೆ, ಡಿಗ್ರಿ ಓದಿರೋರು, MBA ಮಾಡಿರೋರು ಇದ್ದಾರೆ. ದಯವಿಟ್ಟು ನೀವು ಏನು ಹೇಳಿದ್ರಿ ಅದ್ರ ಪ್ರಕಾರ ನಡ್ಕೊಳ್ಳಿ, ಇದೇ ನಮ್ಮ ಡಿಮ್ಯಾಂಡ್. ಸೆಕ್ರೆಟರಿ ಪೋಸ್ಟ್ ಏನು ಹೇಳಿದ್ರು, ಈಗ 6 ತಿಂಗಳಿಗೆ ನಾವು ಅವ್ರು ಏನು ಹೇಳಿದ್ರು ಅಂದ್ರೆ ನಮಗೆ 6 ತಿಂಗಳಿಗೆ ಟೆಂಪ್ರರಿ ಆಗಿ ತಗೊಂಡಿದೀವಿ ಅಂತ. ಯಾಕೆ ಟೆಂಪ್ರರಿ ಆಗಿ ತಗೋಬೇಕು? ನಮ್ಮ ಪ್ರಶ್ನೆ, ಯಾಕೆ ಟೆಂಪ್ರರಿ ಆಗಿ ತಗೊಳ್ಳೋದು, ಯಾಕೆ ತಗೋಬೇಕು? ಪರ್ಮನೆಂಟ್ ಆಗಿ ತಗೊಳ್ಳಿ ಬಿಡಿ. ಏನು ಅವ್ರು ಹೇಳಿದ್ರು ಅದ್ರ ಪ್ರಕಾರ ಅಪ್ಲಿಕೇಶನ್ ಹಾಕ್ಬಿಟ್ಟು ಅಪ್ಲಿಕೇಶನ್ ತಗೊಂಡು ಡಿಗ್ರಿ ಆಗಿರೋದು, MBA ಆಗಿರೋದು ಯಾರು ಇರ್ತಾರೋ ಅವ್ರಿಗೆ ಎಕ್ಸಾಮ್ ಮಾಡಿ ಸೆಲೆಕ್ಟ್ ಮಾಡಿ ತಗೊಳ್ಳಿ ಬಿಡಿ, ಪರ್ಮನೆಂಟ್ ಆಗಿ ತಗೊಳ್ಳಿ. ಅವರು ಯಾಕೆ ಟೆಂಪ್ರರಿಯಾಗಿ ಯಾಕೆ ತಗೊಂಡ್ರು? ಇದ್ರ ಸುತ್ತ ಅನುಮಾನ ಇದೆ ನನಗೆ. ಇದ್ರ 2,24,000 ಇನ್ನೂ ಜಾಸ್ತಿ ಆಗಿದೆ. ಇದನ್ನ ಮುಚ್ಚಕ್ಕೋಸ್ಕರ ಏನಾದ್ರು ಅವ್ರು ಮಾಡ್ತಾ ಇದಾರೆ ಅಂತ ನಮ್ಮ ಅನಿಸಿಕೆ. ಸರ್ ಅಂದಾಜು ನಾವು ಆ ಥರ ಹೇಳಕ್ ಆಗಲ್ಲ. ಯಾಕಂದ್ರೆ ನಾವು ಇವತ್ತು 20 ಲಕ್ಷ 30 ಲಕ್ಷ ಸರ್, ₹1 ಆದ್ರೂ ಇದೆ, ₹2 ಆದ್ರೂ ಇದೆ ಅಂತ ಹೇಳಿದ್ವಿ. ₹1,000 ಆದ್ರೂ ಒಪ್ಕೊಂಡಿದ್ದಾರೆ. ಬಟ್ ಇನ್ನ ಇದೆ, ಇದು ಆಗಿಲ್ಲ ಅಂದ್ರೆ ಸರಿ ನೋಟಿಸ್ ಬೋರ್ಡ್ ಹಾಕಿ. ನೀವು ಅವ್ಯವಹಾರ ನಡೆದಿಲ್ಲ, ಇಷ್ಟೇ ನಡೆದಿರೋದು ಅವ್ಯವಹಾರ ಅಂತ ನೋಟಿಸ್ ಬೋರ್ಡ್ ಹಾಕಿ. ಏನೇನ್ ನಡೆದಿದೆ ಅದನ್ನೆಲ್ಲ ದಾಖಲೆಗಳು ಕೊಡಿ. ನರೇಂದ್ರ ಅವರು ಕೇಳಿದಾಗ ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ವಾಯ್ಸ್ ರೆಕಾರ್ಡ್ ಕೂಡ ಇದೆ, ಆ ವಾಯ್ಸ್ ರೆಕಾರ್ಡ್ ಬೇಕಾದ್ರೆ ಪ್ಲೇ ಮಾಡ್ತೀವಿ ನಾವು. ಅದನ್ನೇ ಇಲ್ಲ ಅಂತ ಹೇಳಿದ್ದಾರೆ. ಯಾಕೆ ಸಂಬಂಧ ಇಲ್ಲ? ಕಮಿಟಿಯವ್ರಿಗೆ ಬಿಟ್ಟಿದ್ದು, ಕಮಿಟಿಯವ್ರು ನೋಡ್ಕೋಬೇಕು. ಈ ತರ ಮಾತಾಡ್ತಾರೆ ನಮ್ಮ DM ಸಾಹೇಬ್ರು ನರೇಂದ್ರ ಅವರು. ಬೇಕಾದ್ರೆ ಇದುವರೆಗೂ ಡೈರಿ ಬೋರ್ಡ್ ಹಾಕ್ಸಿಲ್ಲ ನೋಡಿ ಸರ್, ಕ್ಯಾಪ್ಚರ್ ಮಾಡಿ ಸರ್. ಇಷ್ಟು ದಿನ ಆಯ್ತು, ಆಲ್ರೆಡಿ 1 ತಿಂಗಳಾಯ್ತು. ಎಷ್ಟು ದಿನ ಬೇಕು ಸರ್ ಬೋರ್ಡ್ ಹಾಕ್ಸಕ್ಕೆ? ಪೇಂಟ್ ಮಾಡಿ ಹೋಗೋದಕ್ಕೆ ಪೇಂಟಲ್ಲಿ ಬರೆದು ಹೋಗ್ತಾರೆ, ಇಲ್ಲ ಒಂದು ಬೋರ್ಡ್ ಪ್ರಿಂಟ್ ಮಾಡಿ ಹಾಕ್ಸಕ್ಕೆ ಎಷ್ಟು ದಿನ ಬೇಕು ಸರ್? 1 ದಿನ 2 ದಿನ ವಾರ ತಿಂಗಳಾಯ್ತು ಸರ್. ನಾವು ಆಲ್ರೆಡಿ ಪ್ರಶ್ನೆ ತೆಗೆದು ಇನ್ನ ಬೋರ್ಡ್ ಹಾಕ್ಸಿಲ್ಲ ಸರ್. ಅವರು ಜನದ ಮುಂದೆ ನಾವೊಂದು ಪ್ರಶ್ನೆ ಕೇಳ್ತೀವಿ ಸರ್, ಮುಂದಿನ ಅಂತ ಏನು, ಸೆಕ್ರೆಟರಿಗೆ ನೆಕ್ಸ್ಟ್ ಯಾರು ಏನು ಅಂತೆಲ್ಲ ಕೇಳಿದಾಗ ಇದೇ DM ಇದ್ದಾರೆ ಡೈರಿಗೆ, ನರೇಂದ್ರ ಮತ್ತೆ J. ಕಾಂತರಾಜ್ ಅವರು ಮತ್ತೆ ಡೈರೆಕ್ಟರ್ಗಳು ಮತ್ತೆ ಸಾರ್ವಜನಿಕರು ಎಲ್ಲರ ಮುಂದೆ ಒಂದು ಮಾತು ಹೇಳ್ತಾರೆ. ಯಾರ ಡಿಗ್ರಿ ಆಗಿದೆಯೋ ಅವರೆಲ್ಲ ಅಪ್ಲಿಕೇಶನ್ ಹಾಕಿ, ಅಪ್ಲಿಕೇಶನ್ ಆಗಿದ್ಮೇಲೆ ನಾವು ಸೆಲೆಕ್ಟ್ ಮಾಡ್ತೀವಿ ಸೆಕ್ರೆಟರಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾರೆ ಅವರು. ಆಮೇಲೆ ನಮಗೆ ಈ 2,20,000 ಏನಾಗಿದೆ ಅಂತ ಅವ್ರು ತೋರಿಸಿದ್ರು. ಅದ್ರ ಮೇಲೆ ನಮ್ಗೆ ಇನ್ನೂ ಅನುಮಾನ ಇದೆ, ಕಟ್ಟಿದ್ದಾರೆ ಇಲ್ವ ಅನ್ನೋದು ಒಂದು ಪ್ರಶ್ನೆ. ಅದು ಇನ್ನೂ ಜಾಸ್ತಿ ಆಗಿದೆ, 2,20,000 ಚಿಲ್ಲರೆ ಅಲ್ಲ, ಇನ್ನೂ ಜಾಸ್ತಿ ಆಗಿದೆ ಅಂತ ಅನುಮಾನ ಇದೆ. ನಾವು ಅದರಿಂದ ಕೆಲವೊಂದು ಅರ್ಜಿ ಕೊಡ್ತೀವಿ, ಇದೇ J. ಕಾಂತರಾಜ್ ಅವ್ರಿಗೆ ಅರ್ಜಿ ಕೊಡ್ತೀವಿ. ಮೊನ್ನೆ ರೀಸೆಂಟಾಗಿ ಒಂದು ಮೀಟಿಂಗ್ ಮಾಡ್ತಾರೆ ಡೈರಿಯಲ್ಲಿ. ಅರ್ಜಿ ಕೊಟ್ಟಾಗ ನೋಡಿ, ಅರ್ಜಿ ಕೊಟ್ಟಿದ್ದೀವಿ. ಊರಿನ ಜನರ ಹತ್ರ ಎಲ್ಲ ಸೈನ್ ಮಾಡಿಸಿ ಅರ್ಜಿ ಕೊಡ್ತೀವಿ. ಆ ಅರ್ಜಿ ಕೊಟ್ಟಾಗ ಅವ್ರ ಆನ್ಸರ್ ಏನಿತ್ತು ಅಂದರೆ, ನಾವು ಇದ್ರಲ್ಲಿ ಕೇಳಿರೋದು ಏನೇನು ಕೇಳಿದ್ದೀವಿ ಅಂದರೆ, ನಗದು ಪುಸ್ತಕ, ಲೆಡ್ಜರ್ ಪುಸ್ತಕ, ವಾರ್ಷಿಕ ಲೆಕ್ಕಪತ್ರಗಳು, ಆಡಿಟ್ ವರದಿಗಳು, ಬ್ಯಾಂಕ್ ಖಾತೆ ವಿವರಗಳು, ಆಡಳಿತ ಮಂಡಳಿ ಹಾಗೂ ಸಾಮಾನ್ಯ ಸಭೆಗಳ ಕಾರ್ಯವಿವರ ಪುಸ್ತಕಗಳು, ಮಿನಿಟ್ಸ್ ಬುಕ್ನ ಕೇಳ್ತೀವಿ. ಬಟ್ ಅವ್ರು ಕೇಳಿದಾಗ ಏನು ಉತ್ತರ ಕೊಡ್ತಾರೆ ನಮಗೆ ಅಂದರೆ, ಕೊಡೋಕ್ಕಾಗಲ್ಲ, ಇದರಲ್ಲಿ ಕೆಲವೊಂದು ಕೊಡ್ತೀವಿ. ಸರಿ ಸರ್, ನೀವು ಏನು 2,20,000 ಅಂತ ಯಾವ ರೀತಿ ತೋರಿಸಿದ್ರಿ? ಅವತ್ತು ಹೇಳಿದಾಗ ಏನಂದರೆ, ನೋಟಿಸ್ ಬೋರ್ಡ್ ಮೇಲೆ ಅಂಟಿಸ್ತೀವಿ ನಾವು, ಎಷ್ಟಾಗಿದೆ ಅಮೌಂಟು, ಎಷ್ಟು ತಿಂದಾಕಿದ್ದಾರೆ, ಎಷ್ಟು ಪರ್ಸ್ನಲ್ ಯೂಸ್ ಮಾಡಿದ್ದಾರೆ ಸೆಕ್ರೆಟ್ರಿ, ಇದೆಲ್ಲ ಹೇಳಿದ್ರು ಅವರು. ಬಟ್ ಹೇಳಿನ ಮಾತು ಪ್ರಕಾರ ನಿಂತ್ಕೊಂಡಿಲ್ಲ. 1 ಪಾಯಿಂಟ್. 2ನೇ ಪ್ರಶ್ನೆ, ಸೆಕ್ರೆಟ್ರಿನ ಡಿಗ್ರಿ ಯಾರ್ಯಾರ್ದಾಗಿದೆ, ಇವ್ರಿಗೆ ಅಪ್ಲಿಕೇಶನ್ ತಗೊಂಡು ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ನಮ್ಮ ಗೌರವಾನ್ವಿತ ಅಧ್ಯಕ್ಷರು J. ಕಾಂತರಾಜ್ ಅವರು ಹೇಳ್ತಾರೆ. ಬಟ್ ಆ ಥರ ನಡ್ಕೊಂಡಿಲ್ಲ. ಅಲ್ಲ ಸರ್, ನೀವು ಅವತ್ತು ಆ ಥರ ಹೇಳಿದ್ರಲ್ವಾ, ಯಾಕೆ ಇವತ್ತು ಈ ಥರ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಮೊನ್ನೆ ಒಂದು ಮೀಟಿಂಗಲ್ಲಿ ಅವ್ರು ಹೇಳ್ತಾರೆ, ಏನು ಮಾಡ್ಕೊತೀರೋ ಮಾಡ್ಕೊಳ್ಳಿ. ಹೌದು ಸರ್, ನಿಮ್ಮ ಹತ್ರ ಅಧಿಕಾರ ಇದೆ, ಎಲ್ಲ ಇದೆ, ಅದಕ್ಕೋಸ್ಕರ ನೀವು ಈ ಥರ ಮಾತಾಡಿದ್ದೀರಾ. ನೀವು ಪ್ರಭಾವಿ ಮುಖಂಡರು, ಪ್ರಭಾವಿ ರಾಜಕಾರಣಿಗಳು. ಹೇಳಿ ಸರ್. J. ಕಾಂತರಾಜ್ ಅವರು ಪ್ರಭಾವಿ ಮುಖಂಡರು. ಅವ್ಯವಹಾರ ನಡೆದಿದೆ ಅಂತ ನಮಗೆ ಅನುಮಾನ ಇದೆ ಸರ್. ನಾವು ತಗೊಂಡೋಗಿ ಒಂದು ಅರ್ಜಿ ಕೊಡ್ತೀನಿ. ಆ ಅರ್ಜಿಗೆ ಅವ್ರು ಏನು ಮಾಡಿಲ್ಲ ಅಂದ್ರೆ ಕೊಡ್ಬೋದಿತ್ತು, ದಾಖಲೆಗಳನ್ನ ಕೊಡ್ಬೋದಿತ್ತು, ಇಲ್ಲ ಸಾರ್ವಜನಿಕವಾಗಿ ಬೋರ್ಡ್ ಅಂಟಿಸ್ಬೋದಿತ್ತು, ಪ್ರಿಂಟ್ ತೆಗೆದ್ಬಿಟ್ಟು ಆಗ್ಬೋದಿತ್ತು. ಬಟ್ ಆದ್ರೆ ಅವರು ನೀವೇನ್ ಮಾಡ್ಕೊಂತೀರ ಮಾಡ್ಕೊಳ್ಳಿ ಅನ್ನೋ ಒಂದು ಮಾತು ಅಂತಾರೆ. ಅದರಿಂದ ನಾಳೆ ದಿನ, ಇವತ್ತಿನ ದಿನ ಈ ಡೈರಿಯಲ್ಲಿ ಈ ತರ ಆಗಿದೆ, ನಾಳೆ ದಿನ ಸೊಸೈಟಿ ಆಗಿರ್ಬೋದು, ಇಲ್ಲ ಇನ್ನೊಂದು ಪಂಚಾಯತಿ ಆಗಿರ್ಬೋದು. ಇವಾಗ ತೊಂಡೆಬಾವಿ ಅಂದ್ರೆ ಪ್ರಭಾವಿ ಮುಖಂಡರು ಯಾರು ಅಂದ್ರೆ J. ಕಾಂತರಾಜ್ ಅವ್ರ ಹೆಸರೇ ಹೇಳ್ತಾರೆ. ಎಲ್ಲಾದ್ರಲ್ಲಿ ಇದೇ ತರ ಆಗಿರ್ಬೋದು. ಈಗ ಏನು ಊರ್ನ ಒಂದು ಸೆಕ್ರೆಟರಿಗೆ ಅಂತ ಹೇಳಿದೆ. ನಾನು ಹೇಳಿದೆ ಏನಂದ್ರೆ, ತಾತ್ಕಾಲಿಕ ಬೇಡ, ಯಾವನು ಬೇಡ, ನಮ್ಗೆ ಬೇಕಾಗಿರೋದು ನೀನು 6 ತಿಂಗಳು ಇರೋ ಬಂದು DM ಇರು, ನಿಮ್ಮ ಕಡೆಯಿಂದ ಬಂದಿರಲಿ. 6 ತಿಂಗಳು ನೀವು ಇದ್ದು ಪರ್ಮನೆಂಟ್ ಮಾಡಿದ್ಮೇಲೆ ನಮ್ಗೆ ಸೆಟ್ ಮಾಡ್ಕೊಂತೀವಿ ನಾವು.
ಅಂತ ಹೇಳಿದಾಗ ಫುಲ್ ಆಡಳಿತ ಮಂಡಳಿ ಸರ್ ನಮ್ದೇನು ಇಲ್ಲ ಅದರಲ್ಲಿ, ನೀವು ಬೇಕಾದ್ರೆ ಏರೋ ಕಂಪ್ಲೇಂಟ್ ಮಾಡಿ ಅದು ಇದು ಅಂತ ಹೇಳಿದ್ರು. ಏರೋಗೆಲ್ಲ ಅಂದ್ರೆ ನಮ್ಮ ಅಧ್ಯಕ್ಷರು ಏನಕ್ಕೆ ಅವರು ನರೇಂದ್ರ ಅವರನಿಗೆ ಬರ್ಬೇಕು, ಮತ್ತೆ ಅದೊಂದು ಫಸ್ಟು. ನೆಕ್ಸ್ಟು ಅವ್ರು ಹೇಳಿದ್ದೇನು ಕಾಂತರಾಜ್ ಅವರು ಅಪ್ಲಿಕೇಶನ್ ಹಾಕ್ಸ್ತೀನಿ ಅದು ಇದು ಅಂತ ಹೇಳಿದ್ರು, ಅದಕ್ಕೂ ಯಾವುದೇ ಒಂದು ನೆಕ್ಸ್ಟ್ ರಿಸಲ್ಟ್ ಕೊಡಲಿಲ್ಲ ನಮಗೆ. ಅದಕ್ಕೋಸ್ಕರ ಅವ್ರು ಬಂದು ಏನು ನೋಡ್ಬೇಕಲ್ಲ, ಡೈರಿ ಹತ್ರ ಆಗಲಿ ಏನೇನಾಗಲಿ, ಎಷ್ಟು ಜನ ಗ್ರಾಜುಯೇಟ್ಸ್ ಇದ್ದಾರೆ ಏನು ಅಂತ. ತೊಂಡೆಬಾವಿಯಲ್ಲಿ ಇವತ್ತಿಗಿಂತ ಒಂದು 40 ವರ್ಷ ರಾಜಕೀಯ ತಗೊಂಡಿದ್ದಾರೆ ಅವರು. ಎಜುಕೇಟೆಡ್ಸ್ಗೆ ಏನು ಕೊಟ್ಟಿಲ್ಲ ಇವತ್ತಕ್ಕೂ, ಎಲ್ಲ SLC PUC ಅಷ್ಟೇ ಅವರು ಕಾನ್ಸಂಟ್ರೇಷನ್. ಅದು ಏನಂತೆ ಅವ್ರಿಗೂ ಏನೋ ಕುಡಿಯೋಕ್ಕೂ ಇರೋಕ್ಕೂ ಕೊಟ್ಬಿಟ್ಟು ಎನ್ಕರೇಜ್ ಮಾಡಿರೋ ಹೊರತು ಎಜುಕೇಷನ್ಗೆ ಯಾವುದೇ ಒಂದು ಪ್ರಿಫರೆನ್ಸ್ ಇಲ್ಲ. ಜೆ ಕಾಂತರಾಜ್ ಅವರು ಅಧ್ಯಕ್ಷರು, ಅವರು ನೆಕ್ಸ್ಟ್ ಡೈರಿ ಇದಕ್ಕೆ ಅಧ್ಯಕ್ಷರಾಗಿದ್ರು ಅದರಲ್ಲಿ ಚಿಕ್ಕಬಳ್ಳಾಪುರ ಡೈರಿಯಲ್ಲಿ. ಮತ್ತೆ ನಮ್ಮೂರಲ್ಲಾಗಿದ್ದಾರೆ ಯಾವುದೇ ಒಂದು ಸಹಕಾರ ಸಂಘ ಯಾವುದದು ಡಿಪೋದಲ್ಲೂ ಅಷ್ಟೇ, ಅದರಲ್ಲೂ ಏನು ಮಾಡಿಲ್ಲ ಅವರು. ಹೇಳಿ ಅವ್ರಿಗೆ ಒಂದು ತಿಂಗಳಾಯಿತು, 65 ವರ್ಷ ಆಗಿರೋ ರಿಟೈರ್ಮೆಂಟ್ ಪರ್ಸನ್ಗೆ ಇವತ್ತಿಗೆ ಇಟ್ಕೊಂಡಿದ್ದಾರೆ. ಇವತ್ತಿಗೂ ಅದಕ್ಕೂ ಯಾವುದೇ ಒಂದು ಥರ ಕೊಟ್ಟಿಲ್ಲ, ಅವ್ರ ಕಡೆ ಇರೋರಿಗೆ ಇಟ್ಕೊಂಡಿದ್ದಾರೆ. ಏನು ಗೊತ್ತಾ ಮೈನ್ ರೀಸನ್ನು, ಬೇರೆಯವ್ರಿಗಿಟ್ರೆ ನಮ್ಮ ಒಳಗಡೆ ಇರೋ ಇದು ವೀಕ್ನೆಸ್ಸು ಗೊತ್ತಾಗ್ಬಿಡುತ್ತೆ, ಅವ್ನು ಯಾರು ಶೇರ್ ಮಾಡ್ತಾನೋ ಅನ್ನೋ ಭಯ ಅಷ್ಟೇ ಅವ್ರಿಗೆ. ಇಲ್ಲಾಂದ್ರೆ ಅವರು ಎಜುಕೇಷನ್ಗೆ ಸಪೋರ್ಟ್ ಮಾಡ್ತಿದ್ರು, ಅದೊಂದು ಫಸ್ಟು. ಇನ್ನೊಂದು ಅವ್ರಿಗೆ ಯಾವುದೇ ಕಾಳಜಿ ಇಲ್ಲ ತೊಂಡೆಬಾವಿ ಮೇಲೆ, ಸುಮ್ಮನೆ ಏನೋ ಅವನಿಗೆ ಕೊಡು ಮಾಡು ಅಷ್ಟೇ, ಅದೊಂದು ಅಷ್ಟೇ ಸರ್. ಬೇಗ ನೋಡಿ ಇದೆಲ್ಲದಕ್ಕೂ ಹಬ್ಬಿಸ್ಬಿಟ್ಟು ಈ ಥರ ತೊಂಡೆಬಾವಿಗೆ ಆಗಿರೋ ಅನ್ಯಾಯನ ನೀವು ನಮಗೆ ಸಹಕಾರ ಮಾಡ್ಬೇಕು ಸರ್.